ನಮಸ್ತೆ. ನ್ಯಾಚುರಲ್ ಜೀವ ಸಬ್ರಿ ಅಂತ ಹೇಳಿ ಯೂಟ್ಯೂಬರ್. ಬನ್ನಿ ಮೇಡಮ್, ನೀವು ಬರ್ಬೋದು, ಎಲ್ಲ ಬನ್ನಿ. ನಮ್ಮನ್ನೆಲ್ಲ ತುಂಬ ಒಳ್ಳೆ ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ ಸರ್. ಬೆಳಿಗ್ಗೆಯಿಂದ ಇಲ್ಲಿ ತಾರಕ ಜಲಾಶಯದ್ದು ವಿಡಿಯೋ ಮಾಡ್ತಾ ಇದ್ದೀವಿ. ಈಗ ನೀವೆಲ್ಲ ನೋಡೋಕೆ ಬಂದಿರೋದಲ್ಲ, ಹೇಗೆ ಅನ್ನಿಸ್ತಾ ಇತ್ತು ಸರ್ ಡ್ಯಾಮ್ ನೋಡಿ? ಯಾಕೆಂದರೆ ಕೆಲವು ಪ್ರಶ್ನೆಗಳೆಲ್ಲ ಬಂತು ಸರ್. ಏನು ಬಂತು ಅಂದರೆ, ಕೋಟೆ ತಾಲೂಕಲ್ಲಿ ಹಿಂದುಳಿದ ಜಲಾಶಯ ಅಂದರೆ ತಾರಕ ಜಲಾಶಯ ಅನ್ನೋಂಥ ಮಾತು ಬಂದಿದೆ. ಒಟ್ಟು 3 ಜಲಾಶಯಗಳಿದ್ದಾವೆ. ಒಂದು ನುಗು ಜಲಾಶಯ, ಎರಡನೇದು ಕಬಿನಿ ಜಲಾಶಯ, ಮೂರನೇದು ತಾರಕ ಜಲಾಶಯ. 3 ಜಲಾಶಯಗಳು ಕೋಟೆ ತಾಲೂಕಲ್ಲಿದೆ. ಸ್ವಲ್ಪ ಮ್ಯೂಟ್ ಮಾಡಿ. 3 ಜಲಾಶಯ ಕೋಟೆ ತಾಲೂಕಲ್ಲಿ ಇರುತ್ತೆ. ಅದರಲ್ಲಿ ಈಗ ಕಬಿನಿ ಜಲಾಶಯ ನೋಡಿದ್ರೆ ಸರ್ ಹೇಗಿದೆ ಸರ್? ಚೆನ್ನಾಗಿದೆಯಾ ನೋಡೋದು? ಅದನ್ನು ಹೋಲಿಸ್ಕೊಂಡಾಗ ನಿಮಗೆ ತಾರಕ ಜಲಾಶಯ ಯಾವ ರೀತಿ ಕಾಣುತ್ತೆ? ಎರಡು ಒಂದೇ ಅನ್ಸುತ್ತೆ. ಅಭಿವೃದ್ಧಿ ಯಾವುದಾಗಿಲ್ಲ ಅಂತ ಅಂದರೆ ನಿಮ್ಮ ಮಾತಿನ ಅರ್ಥ ಕಬಿನಿ ಜಲಾಶಯ ಒಂದು ರೀತಿ ಇಂಪ್ರೂವ್ ಆಗ್ತಾ ಇದೆ, ತಾರಕ ಜಲಾಶಯ ಇನ್ನೂ ಹಿಂದುಳಿದಿದೆ ಅಂತ. ಸರ್, ತಾವು ಫ್ಯಾಮಿಲಿ ಸಮೇತ ಬಂದಿದ್ದೀರಾ? ವೀಕೆಂಡ್ ಇವತ್ತು ಹಬ್ಬ ಇದೆ, ಎಂಜಾಯ್ ಮಾಡ್ತಾ ಇದ್ದಾರೆ. ಒಳ್ಳೆಯದಾಗುತ್ತೆ.